ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಸಿಂಪಲಾಗಿ ಕಡಲೆಬೇಳೆ ಕೀಮಾ ಗ್ರೇವಿ. ಅದನ್ನು ಇವತ್ತು ನಾನು ಬೇಗ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅದು ಎಷ್ಟು ಚೆನ್ನಾಗಿ ಊರುತ್ತೋ ಅದರದ್ದು ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ, ಬೇಳೆ ನಾನು 3 ಅವರ್ ಮುಂಚೆ ನೆನೆಸ್ಕೊಂಡೆ. ಇವಾಗ ಇದನ್ನು ನಾನು ನೀಟಾಗಿ ನೆನೆದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಅಂದರೆ ಈ ಥರ 1-2 ಬೇಳೆ ಎತ್ಕೊಂಡು ಈ ಥರ ಕಿವುಚ್ಕೊಂಡ್ರೆ ಒಳಗಡೆ ಸೈಡೂ ನೀಟಾಗಿ ನೆಂದಿರಬೇಕು. ಆವಾಗ ಇದನ್ನು ನೀಟಾಗಿ ನಾವು ರುಬ್ಕೊಳೋದಕ್ಕೆ ಈ ಉಂಡೆ ಸಾರಿಗೂ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದನ್ನು ರುಬ್ಕೊಳ್ಳೋಣ. ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ನಾನು ಬೇಳೆ ಕಾಣೋ ಥರ ಮಾಡ್ಕೊಂಡಿಲ್ಲ. ವಡೆಗೆ ಆ್ಯಕ್ಚುಲಿ ನಾವು ಬೇಳೆ ಥರ ಸ್ವಲ್ಪ ಕಾಣೋ ಥರ ಗ್ರೈಂಡ್ ಮಾಡ್ಕೊತೀವಿ. ಬಟ್ ಇಲ್ಲಿ ನಾನು ಸ್ವಲ್ಪ ನೈಸಾಗಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದ್ರದ್ದು ಉಂಡೆ ನಾವು ಮಾಡಬೇಕು ಅಂದರೆ ಒಡಿಬಾರ್ದು ಅಂತ. ನೋಡಿ, ಇಲ್ಲಿ ನಾನು ಏನು ಬೇಳೆ ರುಬ್ಬಿಟ್ಕೊಂಡಿದ್ದೀನೋ ಅದ್ರ ಜೊತೆಗೆ ಹಾಕಿ ಕಲಿಸ್ಕೊಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ನೆನೆಸಿರೋ ಕಡಲೆಬೇಳೆ ಮತ್ತು ಒಂದು ಅರ್ಧ ಗಾತ್ರದಷ್ಟು ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಉಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಿದ್ದೀನಿ. ಬಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಇದೆಲ್ಲ ಪೇಸ್ಟು ತರಿಯಾಗಿ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಲೈಟಾಗಿ ಪೇಸ್ಟ್ ಮಾಡ್ಕೊತೀನಿ. ಏನು ಕಡಲೆಬೇಳೆ ನಾನು ರುಬ್ಬಿಟ್ಕೊಂಡಿದ್ದೀನೋ ಅದ್ರ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಪೇಸ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಹಾಕ್ಕೊತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಜೊತೆಗೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡು ಆದಮೇಲೆ ಎಲ್ಲ ನೀಟಾಗಿ ನಾನು ಹಬೆಗೆ ಇಟ್ಕೊತೀನಿ. ನಾನು ಮಾಡ್ಕೊತಿರೋ ಕಡಲೆಬೇಳೆ ಕೈಮಾ ಗ್ರೇವಿ ಬಂದುಬಿಟ್ಟು ಚಪಾತಿ ಜೊತೆಗೆ ಮತ್ತು ಪರೋಟ ಜೊತೆಗೆ, ಆಮೇಲೆ ಅಕ್ಕಿ ರೊಟ್ಟಿ, ಯಾವ ಥರ ರೊಟ್ಟಿಗಳ ಜೊತೆಗೂ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಎಲ್ಲ ನಾನು ಉಂಡೆ ಮಾಡಿಕೊಂಡು ಇವಾಗ ಹಬೆಗೆ ಇಟ್ಕೊತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಹೊತ್ತು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಬನ್ನಿ ಇವಾಗ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಫಸ್ಟ್ ನಾನು ಎಣ್ಣೆ ಹಾಕ್ಕೊಂಡು ಮತ್ತು 1-2-3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಧಂಬರ್ಧ ಹುರಿದ ಆದಮೇಲೆ ಇದ್ರ ಜೊತೆಗೆ ಚಕ್ಕೆ, ಲವಂಗ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ದೊಡ್ಡ ಗಾತ್ರದಷ್ಟು ಟೊಮೆಟೊ ತಗೊಂಡು ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಅರಿಶಿನ ಪೌಡ್ರ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ಸ್ವಲ್ಪ ಕ್ವಾಂಟಿಟಿಯಷ್ಟು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ತೆಂಗಿನಕಾಯಿನ ನಿಮಗೆಷ್ಟು ಗ್ರೇವಿ ಬೇಕೋ ಅದರ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು ತೆಂಗಿನಕಾಯಿನ. ಇವಾಗ ಕಾದಿರೋ ಬಾಣಲಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು 2 ನಿಮಿಷ ಹುರ್ಕೊಂಡು ಆದಮೇಲೆ ನಾವು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಸಣ್ಣ ಉರಿಲಿ ಮಸಾಲೆ ಸ್ಮೆಲ್ ಹೋಗೋ ಥರ 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಆದಮೇಲೆ ನಮಗೆ ಎಷ್ಟು ಖಾರ ಬೇಕೋ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಗರಂ ಮಸಾಲ ಯೂಸ್ ಮಾಡ್ತಿಲ್ಲ. ಆಲ್ರೆಡಿ ನಾನು ಮಸಾಲೆಯಲ್ಲೇ ಚಕ್ಕೆ ಲವಂಗ ಹಾಕ್ಕೊಂಡಿರೋದ್ರಿಂದ ನಾನು ಇಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಿಲ್ಲ. ಜಾಸ್ತಿ ಹಾಕಿಬಿಟ್ರೆ ಅದರದ್ದು ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ನಾನು ಇಲ್ಲಿ ಸಾರು ತೆಳ್ಳಗೆ ಮಾಡ್ಕೊಳೋದಕ್ಕೋಸ್ಕರ ನಾನು ಇಲ್ಲಿ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಅಷ್ಟು ಗಟ್ಟಿಯಾಗೂ ಮಾಡ್ಕೊಳ್ಬೋದು, ತೆಳ್ಳಗಾಗಿದ್ರೂ ಮಾಡ್ಕೊಳ್ಬೋದು. ನಾನು ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ನಾನು ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ದೀನಿ, ಯಾಕಂದರೆ ಇದ್ರ ಹಬೆಲಿ ಬೇಯಿಸ್ಕೊಂಡಿರೋ ಉಂಡೆ ಇದ್ರ ಜೊತೆಗೆ ಹಾಕ್ಕೊಂಡಾಗ ನೀರಿನ ಅಂಶ ಜೊತೆಗೆ ಮಸಾಲೆ ಫ್ಲೇವರೆಲ್ಲ ಹೀರ್ಕೊಂಡು ಈ ಗ್ರೇವಿ ತುಂಬ ಗಟ್ಟಿಯಾಗುತ್ತೆ. ಈ ಗ್ರೇವಿ ಜೊತೆಗೆ ಚಪಾತಿ, ಪರೋಟ, ದೋಸೆ ಮತ್ತು ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಇವಾಗ ನಾನು ಒಂದೊಂದೇ ಉಂಡೆನ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು 5-10 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಇಲ್ಲಿಗೆ ಈ ಗ್ರೇವಿ ರೆಡಿ ಆಯಿತು. ಬನ್ನಿ ಇದನ್ನು 1-2 ಅವರು ನೆನೆಯೋಕ್ಕೆ ಹಂಗೆ ಬಿಟ್ಬಿಡೋಣ. నేను కార్లో పోతా 2 వీలర్లో పోతా ఉండేది. ఏ లక్కీ,
ಲಕ್ಕಿ ಲಕ್ಕಿ ಬಾರೋ, ನಿಮ್ಮ ಪಾಪ ತರಕಾರಿ ತರಕ್ಕೆ ಹೋಗ್ತಿರೋದು. ಒದ್ದು ನೀವು ಪಪ್ಪ ಕರ್ಕೊಂಡು ಹೋಗ್ತಿಲ್ವಾ? ಎಲ್ಲಿಗೋ? ನೀನು ಎಲ್ಲಿಗೆ? ಇಲ್ಲೇ ಈಗ ಬೇಡ. ಎಲ್ಲಿಗೋ? ನೋಡು ಹೆಂಗೆ ಎಳ್ಕೊಂಡು ಹೋಗ್ತಿದ್ದಾನೆ. ಒಟ್ಟಿನಲ್ಲಿ ಅವನಿಗೆ ಕಾರಲ್ಲಿ ಹೋಗಬೇಕು. ಲಕ್ಕಿ, ನಿನಗೆ ಬಾತಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಿರೋದು ಕಣೋ. ನೋಡಿ ನಮ್ಮ ಲಕ್ಕಿನ ಗ್ರೂಮಿಂಗ್ ಮಾಡ್ಸೋಕ್ಕೆ ವೆತ್ತಿಗೆ ನೋಡಿ ಎಷ್ಟು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕಿಟಕಿಯಿಂದ ಆಚೆ ನೋಡಿಕೊಂಡು ಬರ್ತಿದ್ದಾನೆ. ಒಟ್ಟಿನಲ್ಲಿ ತುಂಬ ಸುಖ ಪುರುಷ ನಮ್ಮ ಮನೇಲಿ ಇವನಂತೂ. ವಿಕ್ಕಿನೂ ಬರ್ತೀನಿ ಅಂತ ಹೇಳಿದ್ದಾನೆ. ಗ್ರೂಮಿಂಗ್ ಮಾಡಿಸೋವಾಗ ನಾನು ಕರ್ಕೊಂಡೋಗಿ ಅಂತ ಅವನ್ನ ಪಿಕ್ ಮಾಡೋಣ ಹೋಗ್ತಾ ಹೋಗ್ತಾ. ಮೆಲ್ಲಿಂಗ್ ಮೆಲ್ಲಿಂಗ ಬಿಟ್ಟರೆ ಕಿಟಕಿಯಿಂದ ಆಚೆ ಎಗರು ಬಿಡ್ತಾನೆ. ಆ ಥರ ಮಾಡ್ತಿದ್ದಾನೆ ನೋಡಿ ಇಲ್ಲಿ. ಕೂಕು ಇದೇನಿದು, ಪಾರ್ಕಿಂಗ್ಗೆ ಜಾಗನೇ ಸಿಗೋದು ಕಷ್ಟ ಅನಿಸುತ್ತೆ. ಎಲ್ಲ ಕಡೆನೂ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಬಂದಿದ್ದ ತಕ್ಷಣ ಇಲ್ಲಿ ನಾವು ವೆಯ್ಟ್ ಚೆಕ್ ಮಾಡಬೇಕಾಗುತ್ತೆ. ನೋಡಿದ್ರೆ ಅವನು 7.9 ಆಗಿಬಿಟ್ಟಿದ್ದ. ಯಾಕಂದರೆ ಲಾಸ್ಟ್ ಟೈಮ್ಗಿಂತ ಇವಾಗ ಒಂದು 100 ಗ್ರಾಮ್ಸ್ ಅಷ್ಟು ಕಮ್ಮಿ ಆಗಿದ್ದಾನೆ. ಲಕ್ಕಿ, ಇವತ್ತು ನಿನಗೆ ಗ್ರೂಮಿಂಗು. ಲಕ್ಕಿ, ಇವತ್ತು ನಿನಗೆ ಗ್ರೂಮ್ ಮಾಡ್ತಾರೆ. ನಿನ್ನ ಕೂದಲೆಲ್ಲ ಬೋರ್ಡ್ ಮಾಡ್ತಾರೆ. అవునా అదని అవలే ಸ್ವಲ್ಪ ನೋಡಿ. ಆ್ಯಕ್ಚುಲಿ ನಾವು ಬಾತಿಂಗ್ ಆ್ಯಂಡ್ ಗ್ರೂಮಿಂಗ್ಗೆ ಅಪಾಯಿಂಟ್ಮೆಂಟ್ ತಗೋ ಅಂತ ನಮ್ಮ ಮಗನಿಗೆ ಹೇಳಿದ್ರೆ ಅವನು ಬರೀ ಬಾತಿಂಗ್ಗೆ ತಗೊಂಡಿದ್ದ. ಗ್ರೂಮಿಂಗ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ನಾನು ಬರೀ ಬ್ಯಾಟ್ ತಗೊಂಡಿದ್ದೆ. ಇವನಿಗೆ ಹೇರ್ ಕಟ್ಟು ಬೇಕಾಗಿತ್ತು, ಅದಕ್ಕೆ ಗ್ರೂಮಿಂಗ್ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ವೀಕ್ ಆಗಿದೆ. ಏನು ಮಾಡ್ತಿದ್ದೀಯಾ? ಮಸ್ಸು ಈ ಥರ ನೀರಾಗಿ ಹಾಕಿದ್ರೆ ಅವ್ನು ಕುಡಿಯಲ್ಲ. ಕುಡಿತಾನೆ ನೋಡೋಣ. ಕುಡಿತಿದ್ದಾನೆ. ಫುಲ್ಲು ಕಾರಲ್ಲಿ ದಾಹ ಆಗ್ಬಿಟ್ಟಿತ್ತೇನೋ. ನೋಡಿ, ಇವಾಗ ನಾವು ಹೊರಟಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. 6 ಗಂಟೆ ಆಗಿದೆ. ಇವತ್ತು ಮಹಾರಾಜ ಟ್ರೋಫಿದು ಫೈನಲ್ ಮ್ಯಾಚ್ ಇದೆ.
ಬೆಂಗಳೂರು ಬ್ಲಾಸ್ಟರ್ಸ್ ಮತ್ತು ಶಿವಮೊಗ್ಗ ಯೋಧಾಸ್ ಜೊತೆಗೆ ಮ್ಯಾಚ್ ನಡೀತಾ ಇರೋದು. ಇದು ಫೈನಲ್ ಮ್ಯಾಚು. Raju and Rohan Patil. ಆಗಿ ಶಿವಮೊಗ್ಗ ಯೋಧಾಸ್ ಟೀಮ್ ಅವರು. ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್.